ಹಲೋ ಗೈಸ್, ವೇವ್ ಟ್ರೇಡರ್ ಕನ್ನಡಗೆ ನಿಮ್ಗೆಲ್ರಿಗೂ ಸ್ವಾಗತ. ಹಾಗೆ ದಯವಿಟ್ಟು ಸಾರಿ, ನಮ್ಮ ಒಂದು ಲೈವ್ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋನ ಇವತ್ತು ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಸಮ್ ಪರ್ಸನಲ್ ರೀಸನ್ ಇಂದ ನಾಳೆಯಿಂದ ನಾರ್ಮಲ್ ಆಗಿ ನಾವು ಏನು 10 o'clock ಅಪ್ಲೋಡ್ ಮಾಡ್ತಿದ್ವಲ್ಲ ಅದೇ ಟೈಮ್ಗೆ ನಾವು ಅಪ್ಲೋಡ್ ಮಾಡ್ತೀವಿ. ಓಕೆನಾ? ಈಗ ನಾವು ನಮ್ಮ ಟೈಮ್ನ ವೇಸ್ಟ್ ಮಾಡದೆ ನಮ್ಮ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ನ ಸ್ಟಾರ್ಟ್ ಮಾಡುವ. ನೋಡಿ, ಇಲ್ಲಿ ಮಾರ್ಕೆಟ್ ಇಲ್ಲಿಂದ ಓಪನ್ ಆಯಿತು. ನಮ್ಮ ಈ ಒಂದು ಇಂಪಾರ್ಟೆಂಟ್ ಝೋನ್ ಏನಿದೆಯಲ್ವಾ, ಇಲ್ಲಿ ಓಪನ್ ಆಯಿತು. ಹಾಗೆ ಇಲ್ಲಿಂದ ಒಂದು ಫಾಲ್ ಆಗೋಕೆ ಸ್ಟಾರ್ಟ್ ಆಯಿತು. ನೋಡಿ, ಈ ಒಂದು ಕ್ಯಾಂಡಲ್ ವಿತ್ ಮೊಮೆಂಟಮ್ ಅಲ್ಲಿ ನಮ್ಮ ಈ ಒಂದು ಗ್ರೀನ್ ಝೋನ್ ಏನಿದೆಯಲ್ವಾ ಇದನ್ನ ಬ್ರೇಕ್ಔಟ್ ಕೊಟ್ಟು ಮಾರ್ಕೆಟ್ ಕೆಳಗಡೆ ಬರೋಕೆ ಸ್ಟಾರ್ಟ್ ಮಾಡ್ತು. ಸೊ ನಾನು ಅವಾಗ ಏನು ಅಂದ್ಕೊಂಡೆ, ಏನಾದ್ರೂ ಒಂದು ರಿಟ್ರೇಸ್ಮೆಂಟ್ ಬಂದು ಈ ಒಂದು ಝೋನ್ ಅಲ್ಲಿ ನನಗೆ ಕನ್ಫರ್ಮೇಶನ್ ಸಿಕ್ತು ಮಾರ್ಕೆಟ್ ಇನ್ನ ಕೆಳಗಡೆ ಹೋಗುತ್ತೆ ಅಂತ ಗೊತ್ತಾದ್ರೆ ಒಂದು ಪೊಸಿಷನ್ ತಗೊಳ್ಳುವ ಪುಟ್ ಸೈಡ್ ಅಂತ ನಾನು ವೇಟ್ ಮಾಡ್ತಾ ಇದ್ದೆ. ನೋಡಿ, ಮಾರ್ಕೆಟ್ ಈ ಎರಡು ಕ್ಯಾಂಡಲ್ ನಮ್ಮ ಈ ಗ್ರೀನ್ ಝೋನ್ ಕೆಳಗಡೆನೆ ಕ್ಲೋಸ್ ಕೊಡ್ತು. ಹಾಗೆ ಒಂದು ಮೊಮೆಂಟಮ್ ಕ್ಯಾಂಡಲ್ ಬಂತು, ಒಂದು ಸ್ಮಾಲ್ ಮೊಮೆಂಟಮ್ ಗ್ರೀನ್ ಕ್ಯಾಂಡಲ್. ಸೊ ಇದು ಕೂಡ ನಮ್ಮ ಈ ಗ್ರೀನ್ ಝೋನ್ ಕೆಳಗಡೆನೆ ಕ್ಲೋಸ್ ಕೊಡ್ತು. ಸೊ ನನಗೆ ಆವಾಗ ಕನ್ಫರ್ಮ್ ಆಯ್ತು ಮಾರ್ಕೆಟ್ ಮೇಲೆ ಹೋಗಲ್ಲ, ಇನ್ನ ಕೆಳಗಡೆ ಹೋಗುತ್ತೆ ಅಂತ. ನಾನು ಏನ್ ಮಾಡಿದೆ, ಇಮಿಡಿಯೇಟ್ ಆಗಿ ಈ ಕ್ಯಾಂಡಲ್ ಜನರೇಟ್ ಆಗ್ತಿದ್ದಾಗನೆ ಒಂದು ಪುಟ್ ಆಪ್ಷನ್ ನ ಬೈ ಮಾಡಿದೆ ಅಟ್ ದ ಮನಿಯಲ್ಲಿ. ಸೊ ಯಾವ ತರ ಒಂದು ಲಾಜಿಕಲ್ ಬೈ ಮಾಡಿದೆ ಅಂದ್ರೆ, ಇಲ್ಲಿ ನಾನು ಒಂದು 30 ಪಾಯಿಂಟ್ಸ್ ನ ಸ್ಟಾಪ್ ಲಾಸ್ ಇಟ್ಕೊಂಡೆ ಇದ್ರ ಮೇಲೆ, ನನ್ನ ಬೈ ಪ್ರೈಸ್ ಗಿನ ಮೇಲೆ ಸ್ಪಾಟ್ ಅಲ್ಲಿ. ಹಾಗೆ ನನ್ನ ಟಾರ್ಗೆಟ್ 60 ಪಾಯಿಂಟ್ ನ ಇಟ್ಕೊಂಡೆ ಬೈ ಪ್ರೈಸ್ ಗಿನ ಕೆಳಗಡೆ. ಸೊ ಇದ್ರ ಲಾಜಿಕ್ ಏನಿತ್ತು ಅಂದ್ರೆ 30 ಪಾಯಿಂಟ್ಸ್ ಡೆಲ್ಟಾ 0.50 ಆಗಿರೋದ್ರಿಂದ 5056 ಸಮಥಿಂಗ್ ಇರುತ್ತೆ. ಓಕೆ, ಅರ್ಧ ಮನಿ ಆಗಿರೋದ್ರಿಂದ ನನ್ನ ಸ್ಟಾಪ್ ಲಾಸ್ ಸ್ಪಾಟ್ ಅಲ್ಲಿ 30 ಇರೋದ್ರಿಂದ ಒಂದು 15 to 16 rupees ನನ್ನ ಸ್ಟಾಪ್ ಲಾಸ್ ಆಗಿರುತ್ತೆ. ನಾನು ಬೈ ಮಾಡಿರೋದು 100 ಕ್ವಾಂಟಿಟಿ. ಸೇಮ್ ಆಸ್ ಯೂಶುವಲ್ ನನ್ನ ಒಂದು ಲೈವ್ ವಿಡಿಯೋದಲ್ಲಿ ನಾನು ಹಾಕ್ತೀನಲ್ವಾ, ಲೈವ್ ಟ್ರೇಡ್ ವಿಡಿಯೋದಲ್ಲಿ ಅದೇ ತರನೇ ಬೈ ಮಾಡಿದೆ ಇವತ್ತು. ಟಾರ್ಗೆಟ್ 60 ಪಾಯಿಂಟ್ ಇಟ್ಟಿದ್ದೆ, ಆಪ್ಷನ್ ಅಲ್ಲಿ ಒಂದು 30 ಪಾಯಿಂಟ್ಸ್ ಟಾರ್ಗೆಟ್ ಆಗಿರುತ್ತೆ, 30 ಪ್ಲಸ್. ಸೊ ಅದೇ ಒಂದು ಲಾಜಿಕ್ ಅಲ್ಲಿ ನಾನು ಪೊಸಿಷನ್ ತಗೊಂಡೆ. ಎಂಡ್ ಆಫ್ ದಿ ಡೇ ನನ್ನ ಒಂದು ಟಾರ್ಗೆಟ್ ಹಿಟ್ ಆಯ್ತು 3300 rupees. ನಾನು ಇದರಲ್ಲಿ ಪ್ರಾಫಿಟ್ ಮಾಡ್ಕೊಂಡೆ. ಅಲ್ಲಿಗೆ ನನ್ನ ಪೊಸಿಷನ್ ನಾನು ಎಕ್ಸಿಟ್ ಮಾಡ್ಕೊಂಡೆ. ಜೊತೆಯಲ್ಲಿ ನೀವು ಇಲ್ಲಿ ನೋಡಬಹುದು ಮಾರ್ಕೆಟ್ ಇಲ್ಲಿಂದನೇ ರಿವರ್ಸಲ್ ತಗೊಂತು. ಯಾಕೆ ಇಲ್ಲಿಂದನೇ ರಿವರ್ಸಲ್ ತಗೊಂತು ಅಂತ ನೀವು ನೋಡೋದಾದ್ರೆ, ಜೊತೆಯಲ್ಲಿ ನಾನು ಯಾಕೆ ಇಲ್ಲೇ ನನ್ನ ಪೊಸಿಷನ್ ನ ಕಟ್ ಮಾಡ್ಕೊಂಡೆ ಅಂತ ನೀವು ಕೇಳೋದಾದ್ರೆ, ನೋಡಿ ಈಗ ನಾನು ನನ್ನ ವೇವ್ ಅನಾಲಿಸಿಸ್ ಹೋಗ್ತೀನಿ. ಸೊ ಇದನ್ನ ನೀವು ತುಂಬಾ ಇಂಪಾರ್ಟೆಂಟ್ ಆಗಿ ನೋಟ್ ಮಾಡ್ಕೊಳ್ಳಿ. ನಾನು ಕೆಲವೊಂದು ಲೆವೆಲ್ಸ್ ಹೇಳ್ತೀನಲ್ವಾ, ಅದನ್ನ ನೀವು ನೋಟ್ ಮಾಡ್ಕೊಳ್ಳಿ. ನಿಮ್ಗೆ ಈಗ ಅರ್ಥ ಆಗದೆ ಇರಬಹುದು, ಬಟ್ ಮುಂದೆ ನಾನು ನಿಮ್ಗೆ ವೇವ್ ಅನಾಲಿಸಿಸ್ ನ ಹೇಳ್ತಾ ಹೋದಾಗ್ಲೇನೆ ನಿಮ್ಗೆಲ್ಲ ನೀಟಾಗಿ ಅರ್ಥ ಆಗುತ್ತೆ. ನಾನು ಸಿಂಪಲ್ ಆಗಿ ಒಂದು A=C ಅಂದ ತಕ್ಷಣ ನಿಮ್ಗೆ ಓಕೆ ಲೆವೆಲ್ ಇಲ್ಲಿಂದ ಇಲ್ಲಿವರೆಗೂ ಬರಬೇಕು ಅನ್ನೋದೆಲ್ಲ ಅರ್ಥ ಆಗ್ಬಿಡುತ್ತೆ. ಸೊ ನೋಡಿ, ಇದನ್ನ ನಾನು ಲಾಸ್ಟ್ ವೀಕ್ ಅಲ್ಲಿ ಡ್ರಾ ಮಾಡ್ಕೊಂಡಿರೋ ಒಂದು ವೇವ್ ಕೌಂಟ್ ಇದು. ಓಕೆ, ಸೊ ನೋಡಿ ಲಾಸ್ಟ್ ವೀಕ್ ಅಲ್ಲಿ ಏನ್ ಮಾಡಿದೆ, 1 2 3 4 5 ವೇವ್ ಕಂಪ್ಲೀಟ್ ಆಗಿ ಒಂದು ಕರೆಕ್ಷನ್ ತಗೊಂಡಿದೆ ಅಲ್ವಾ 5 minutes ಚಾರ್ಟ್ ಅಲ್ಲಿ. ನೋಡಿ, ಕರೆಕ್ಷನ್ ಅಂತಂದ್ರೆ ಯಾವಾಗ್ಲೂ A-B-C ಅಂತ ಕೌಂಟ್ ಮಾಡ್ತೀವಿ. ಅದರಲ್ಲಿ ನಮ್ಗೆ A-B ಒಂದು ನಾರ್ಮಲ್ ಮೂವ್ ಆಗಿರುತ್ತೆ, C ಒಂದು ದೊಡ್ಡ ಮೂವ್ ಆಗಿರುತ್ತೆ ನಮ್ಮ ಇಲ್ಲಿಯಟ್ ರೂಲ್ ಪ್ರಕಾರ. ಓಕೆನಾ? ಯಾವಾಗ ಮಾರ್ಕೆಟ್ ಇವತ್ತು ಬೆಳಿಗ್ಗೆ ಓಪನ್ ಆಗಿ ಕೆಳಗಡೆ ಬೀಳೋಕ್ ಸ್ಟಾರ್ಟ್ ಆಯ್ತು, ಡೌನ್ ಫಾಲ್, ನನ್ಗೆ ಆವಾಗಲೇ ಕನ್ಫರ್ಮ್ ಆಯ್ತು ಇನ್ನ ನಮ್ಮ ವೇವ್ ಸಿ ಬಂದು ಕಂಟಿನ್ಯೂ ಆಗ್ತಿದೆ ಅಂತ. ಸೊ ನಾನು ಅವಾಗ ಏನ್ ಮಾಡಿದೆ, ಇಮಿಡಿಯೇಟ್ ಆಗಿ ಒಂದು ಫಿಬೊನಾಚಿನ ಡ್ರಾ ಮಾಡ್ಕೊಂಡೆ. ಸೊ ಎಲ್ಲಿಂದ ಎಲ್ಲಿಗೆ, A ಇಂದ B ಗೆ ಇಲ್ಲಿ ಡ್ರಾ ಮಾಡ್ಕೊಂಡಾಗ ನಮ್ಮ ಒಂದು ಫಿಬೊನಾಚಿ ಇಂಪಾರ್ಟೆಂಟ್ ಲೆವೆಲ್ 21,853 ಈ ಲೆವೆಲ್ ಅಲ್ಲಿ ತೋರಿಸ್ತಾ ಇತ್ತು ನಮಗೆ. ಇದು ಇಂಪಾರ್ಟೆಂಟ್ ಲೆವೆಲ್. ಸೊ ಇಲ್ಲಿಂದ ಕೆಳಗಡೆನೂ ಹೋಗ್ಬೋದು ಅಥವಾ ಇಲ್ಲಿಂದ ರಿವರ್ಸಲ್ ತಗೋಬಹುದು. ಕೆಳಗಡೆ ಹೋದ್ರೆ ಇನ್ನ ತುಂಬಾ ಕೆಳಗಡೆ ಹೋಗುತ್ತೆ. ಸೊ ನಾನು ಏನ್ ಮಾಡಿದೆ, ಅದಕ್ಕೆ ಇಲ್ಲಿ ಈ ಒಂದು ಲೈನ್ ನ ಡ್ರಾ ಮಾಡಿದ್ನಲ್ಲ, ಡ್ರಾ ಮಾಡಿ ನಾನು ತೋರಿಸ್ತೀನಿ ಈಗ, ಮತ್ತೆ ಜೂಮ್ ಮಾಡ್ತೀನಿ. ಮಾರ್ಕೆಟ್ ಕೂಡ ಇಲ್ಲಿ ಕೆಳಗಡೆ ಬಂದು ನಾನು ಇಲ್ಲಿ ನನ್ನ ಪೊಸಿಷನ್ ಎಕ್ಸಿಟ್ ಮಾಡ್ಕೊಂಡೆ. ಯಾಕೆ ಅಂದ್ರೆ ಈ ಒಂದು ಲೆವೆಲ್ ನೋಡಿನೇ ಇದಕ್ಕಿಂತ ಕೆಳಗಡೆ ಹೋಗದೆ ರಿವರ್ಸಲ್ ಆಗುವಂತ ಚಾನ್ಸಸ್ ಇರುತ್ತೆ ಅಂತ. ನೋಡಿ, ಮಾರ್ಕೆಟ್ ಅದೇ ತರ ಮಾಡ್ತು, ಕೆಳಗಡೆ ಬಿತ್ತು, ಇಲ್ಲಿಂದ ನೋಡಿ ರಿವರ್ಸಲ್ ಆಗಿ ನನ್ನ ಈ ಒಂದು ಗ್ರೀನ್ ಝೋನ್ ನ ಇಲ್ಲಿ ವಿತ್ ಮೊಮೆಂಟಮ್ ಅಲ್ಲಿ ಬ್ರೇಕ್ಔಟ್ ಕೊಡ್ತು. ಯಾವಾಗ ಬ್ರೇಕ್ಔಟ್ ಕೊಟ್ಟು ಈ ಕ್ಯಾಂಡಲ್ ಈ ಗ್ರೀನ್ ಝೋನ್ ಮೇಲೆನೆ ಕ್ಲೋಸ್ ಆಯ್ತು, ನನಗೆ ಆವಾಗ ಕನ್ಫರ್ಮ್ ಆಯ್ತು ಇಲ್ಲಿಂದ ಒಂದು ಮೇಲೆ ಹೋಗುತ್ತೆ ಅಂತ. ಇಮಿಡಿಯೇಟ್ ಆಗಿ ನಾನು ಈ ಕ್ಯಾಂಡಲ್ ಅಲ್ಲೇನೆ ನನ್ನ ಒಂದು ಕಾಲ್ ಆಪ್ಷನ್ ನ ಬೈ ಮಾಡಿದೆ. ಸೇಮ್ ನಾನು ಆವಾಗ ಪುಟ್ ಆಪ್ಷನ್ ಬೈ ಮಾಡಿದಾಗ ಯಾವ ತರ ಲಾಜಿಕ್ ಯೂಸ್ ಮಾಡಿದ್ದೆ ನೋಡಿ, 30 ಪಾಯಿಂಟ್ ಸ್ಟಾಪ್ ಲಾಸ್, ಸ್ಪಾಟ್ ಅಲ್ಲಿ 60 to 70 ಪಾಯಿಂಟ್ಸ್ ಟಾರ್ಗೆಟ್. ನಾನು ಟಾರ್ಗೆಟ್ ಇಲ್ಲಿ ಇಟ್ಟಿದ್ದೆ, ಇಲ್ಲಿ ಹೋಗುತ್ತೆ ಅಂತ ನನಗೆ ಗೊತ್ತಿತ್ತು. ಸೊ ನನ್ನ ಟಾರ್ಗೆಟ್ ಆರಾಮಾಗಿ ಹಿಟ್ ಆಯ್ತು. ಸೊ ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಯ್ತು. ಮೇಲೆ ಯಾವ ಲೆವೆಲ್ ವರ್ಗೂ ಹೋಯ್ತು ನೋಡಿ, ನಮ್ಮ ಒಂದು ವೇವ್ ರೂಲ್ ಪ್ರಕಾರ ಸಿ ಏನಾದ್ರು 1.618 ಲೆವೆಲ್ ಇಂದ ಒಂದು ರಿವರ್ಸಲ್ ತಗೊಂತು ಅಂದ್ರೆ ಮತ್ತೆ 1 ವರ್ಗೂ ಹೋಗಬಹುದು ಅಂತ. ನೋಡಿ, ಎಂಡ್ ಆಫ್ ದಿ ಡೇ ಮಾರ್ಕೆಟ್ ಫಿಬೊನಾಚಿಯಲ್ಲಿ ಏನು ಈ 1 ಲೆವೆಲ್ ಇದೆಯಲ್ವಾ ಇದ್ರ ಕೆಳಗಡೆನೆ ಕ್ಲೋಸ್ ಕೊಟ್ಟು ಮಾರ್ಕೆಟ್ ಎಂಡ್ ಆಯ್ತು. ಹಾಗೆ ಈ ಒಂದು ರೆಡ್ ಝೋನ್ ಕೂಡ ನಮ್ಮ ಇಲ್ಲಿ ಇಂಪಾರ್ಟೆಂಟ್ ಲೆವೆಲ್ ಆಗಿರುತ್ತಲ್ವಾ, ಅದ್ರ ಕೆಳಗಡೆನೆ ಮಾರ್ಕೆಟ್ ಕೂಡ ಕ್ಲೋಸ್ ಆಯ್ತು. ಯಾವಾಗ ಈ ಒಂದು ರೆಡ್ ಝೋನ್ ಮತ್ತೆ ನಮ್ಮ ಈ ಫಿಬೊನಾಚಿ ಝೋನ್ ಗಳೇನು ಓವರ್ಲ್ಯಾಪ್ ಆಗುತ್ತಲ್ವಾ ಎರಡು ಜೊತೆಲಿ, ಆವಾಗ ಆ ಒಂದು ಝೋನ್ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದನ್ನ ಯಾವಾಗಲೂ ತಲೆಯಲ್ಲಿ ಇಟ್ಕೋಬೇಕು. ಸೊ ಇದು ನಿಫ್ಟಿಯಲ್ಲಿ ಆಗಿತ್ತು ಇವತ್ತು. ಹಾಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಸೇಮ್ ಆಯ್ತು ಇವತ್ತು. ನೋಡಿ, ಇಲ್ಲಿ ಓಪನ್ ಆಯ್ತು, ಇಲ್ಲಿಂದ ಕೆಳಗಡೆ ಫಾಲ್ ಆಗೋಕೆ ಸ್ಟಾರ್ಟ್ ಆಯ್ತು, ಇಲ್ಲಿಂದ ಮಾರ್ಕೆಟ್ ರಿವರ್ಸಲ್ ತಗೊಂತು. ಸೊ ಇಲ್ಲೂ ಕೂಡ ನಮ್ಮ A=C ಅಲ್ಲಿ ಇದು ಕೂಡ 1.618 ಲೆವೆಲ್ ಆಗಿತ್ತು. ಸೊ ಇಲ್ಲಿಂದ ರಿವರ್ಸಲ್ ತಗೊಂಡು ಇಲ್ಲೂ ಕೂಡ ನಮ್ಮ A=C 1 ಲೆವೆಲ್ ಅಲ್ಲೇ ಬಂದು ಕ್ಲೋಸ್ ಆಯ್ತು. ನಿಮ್ಗೆ ಅದನ್ನು ಕೂಡ ತೋರಿಸ್ತೀನಿ ನಾನು ನಿಮ್ಗೆ. ಸೊ ಯಾಕೆ ನಿಮ್ಗೆ ಇದನ್ನ ತೋರಿಸ್ತಿದ್ದೀನಿ ಅಂದ್ರೆ, ನಮ್ಮ ಒಂದು ವೇವ್ ಅನಾಲಿಸಿಸ್ ಎಷ್ಟು ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ, ಜೊತೆಯಲ್ಲಿ ನಮ್ಮ ಈ ಒಂದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್, ಸೊ ಎರಡನ್ನು ಕ್ಲಬ್ ಮಾಡಿದ್ರೆ ಯಾವ ತರ ವರ್ಕ್ ಆಗುತ್ತೆ ಅನ್ನೋದನ್ನ ನಿಮ್ಗೆ ತೋರ್ಸೋಕ್ಕೋಸ್ಕರ ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಬಟ್ ಅರ್ಥ ಮಾಡ್ಕೊಳ್ಳೇಬೇಕು. ಇದು ನೀವು ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸರ್ವೈವ್ ಆಗಬೇಕು, ಒಂದು ಸಕ್ಸಸ್ಫುಲ್ ಟ್ರೇಡರ್ ಆಗಬೇಕು ಅಂತ. ನೋಡಿ, ಇದನ್ನು ಕೂಡ ನಾನು ಲಾಸ್ಟ್ ವೀಕ್ ಅಲ್ಲೇ ಡ್ರಾ ಮಾಡಿರೋದು. 1 2 3 4 5 ವೇವ್ ಮುಗೀತು. ಇಲ್ಲಿಗೆ ಮುಗ್ದಾದ್ಮೇಲೆ ನೋಡಿ ಒಂದು ಕರೆಕ್ಷನ್ ಆಗ್ತಾ ಇತ್ತು. ಸೊ ಇಲ್ಲಿಂದ ಇಲ್ಲಿಗೆ A=C ಸೇಮ್ ನಿಫ್ಟಿಯಲ್ಲಿ ಯಾವ ತರ ಮೆಜರ್ ಮಾಡಿದೆ ಅದೇ ತರನೇ ಲೈನ್ ನ ಡ್ರಾ ಮಾಡಿಟ್ಟಿದ್ದೆ. ಬಟ್ ನಾನು ಇದನ್ನ ವಾಚ್ ಮಾಡ್ತಾ ಇರಲ್ಲ, ಜಸ್ಟ್ ಒಂದು ನನ್ನ ಎಕ್ಸ್ಪೀರಿಯನ್ಸ್ ಗೋಸ್ಕರ ನಾನು ಏನ್ ಮಾಡ್ತೀನಿ, ಇದನ್ನು ಕೂಡ ನಾನು ಅನಾಲಿಸಿಸ್ ಮಾಡ್ತೀನಿ. ಓಕೆ,
ಬಟ್ ಆಮೇಲೆ ನಾನು ಬಂದು ನೋಡಿದಾಗ ಸೊ ಇಲ್ಲಿಂದಾನೆ ಬ್ಯಾಂಕ್ ನಿಫ್ಟಿ ಕೂಡ ರಿವರ್ಸಲ್ ಆಗಿತ್ತು. ಸೇಮ್ ಒಂದು ಏನಿದೆಯಲ್ವಾ ಇಲ್ಲೇ ಬಂದು ಇದ್ರ ಕೆಳಗಡೆನೆ ಬಂದು ಮಾರ್ಕೆಟ್ ಎಂಡ್ ಆಫ್ ದಿ ಡೇ ಕ್ಲೋಸ್ ಆಯಿತು. ಸೊ ಇದು ಕೂಡ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ವರ್ಕ್ ಆಯಿತು ಅಂತ. ಹಾಗೆ ನಮ್ಮ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಕೂಡ ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಚೆನ್ನಾಗಿ ವರ್ಕ್ ಆಯಿತು ನೋಡಿ. ಸೇಮ್ ಝೋನ್ ಅಲ್ಲೇ ಓಪನ್ ಆಯ್ತಲ್ಲ ನೋಡಿ, ಕೆಳಗಡೆ ಬಂತು ನೋಡಿ, ಈ ಲೆವೆಲ್ ಅಲ್ಲಿ ಸಪೋರ್ಟ್ ತಗೊಂತು, ಹಾಗೆ ಈ ಲೆವೆಲ್ ಅಲ್ಲೂ ಕೂಡ ಒಂದು ಸಪೋರ್ಟ್ ತಗೊಂಡು ಬ್ರೇಕ್ಔಟ್ ಕೊಡ್ತು, ಹಾಗೆ ನೋಡಿ ಈ ಲೆವೆಲ್ ಅಲ್ಲಿ ಕೂಡ ಒಂದು ಸಪೋರ್ಟ್ ತಗೊಂತು ನೋಡಿ. ಇಲ್ಲಿಂದ ಮತ್ತೆ ಮೇಲೆ ಹೋಗಿ ಇಲ್ಲೇ ಮಾರ್ಕೆಟ್ ನಮ್ಮ ಈ ಒಂದು ರೆಡ್ ಝೋನ್ ಅಲ್ಲೇ ಕ್ಲೋಸ್ ಆಯಿತು. ಇದ್ರ ಮೇಲೇನೆ ಫಿಬೊನಾಚಿಯಲ್ಲಿ ಈಕ್ವಲ್ ಟು ಸಿ ಲೆವೆಲ್ 1 ಕೂಡ ಇತ್ತು ಅಲ್ಲಿ ಅಲ್ವಾ. ಇದು ನಮ್ಮ ಇವತ್ತಿನ ಮಾರ್ಕೆಟ್ ವಿಶ್ಲೇಷಣೆ ಆಗಿತ್ತು. ಸೊ ನಾಳೆ ಬೆಳಿಗ್ಗೆ ಸೇಮ್ ಟೈಮ್ 10 o'clock ನಾನು ಒಂದು ಲೈವ್ ಮಾರ್ಕೆಟ್ ವಿಶ್ಲೇಷಣೆ ಮಾಡ್ತೀನಿ. ಸೊ ಟೇಕ್ ಕೇರ್, ಗುಡ್ ನೈಟ್, ಬೈ ಬೈ, ಥ್ಯಾಂಕ್ ಯು ವೆರಿ ಮಚ್ ಗೈಸ್.